ಎಲ್ರಿಗೂ ನಮಸ್ಕಾರ. ನೋಡಿ, ನಾನಿವತ್ತು ಸ್ವೀಟ್ ಅಪ್ಪಮ್ ಹೇಳ್ತೀರಾ, ಸ್ವೀಟ್ ದೋಸೆ ಮಾಡಿದ್ದೇನೆ. ಒಂದು 4-5 ಗಂಟೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ಮತ್ತು 1 ಬೌಲು ತೆಂಗಿನ ತುರಿ ಮತ್ತು 1 ಸಣ್ಣ ಬೌಲು ರೈಸ್ ಮೂರನ್ನು ಹಾಕಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನೋಡಿ. ನಂತರ ನಾನು 1 ಬೌಲ್ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ. ಹಿಟ್ಟಿಂದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟ್ ಮಾಡಿ. ಮತ್ತು ನೋಡಿ, ಇದು ಅಪ್ಪಮ್ ತವ ಉಂಟು ನನ್ನ ಹತ್ರ. ಸೊ ಅದರಲ್ಲಿ ನಿಮ್ಗೆ ಹೇಗೆ ಬೇಕಾದರೂ ಹಾಕ್ಕೋಬೇಕು. ದಪ್ಪ ಬೇಕು ಅಂದರೆ ದಪ್ಪ ಹಾಕ್ಕೊಳ್ಳಿ, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು. ನಾನು ಒಂದು ಕೈಯಲ್ಲಿ ಕ್ಯಾಮರಾ ಹಿಡ್ಕೊಂಡು ಶೂಟ್ ಮಾಡ್ತಾಯಿದ್ದೆ, ಹಾಗಾಗಿ ನನಗೆ ಅದನ್ನು ತೆಳ್ಳಗೆ ಮಾಡೋದು 2 ಕೈಯಲ್ಲಿ ಹಿಡಿದು ತಿರುಗಿಸ್ಬೇಕು. ಆ್ಯಕ್ಚುಲಿ ನಾನು ಒಂದೇ ಕೈಯಲ್ಲಿ ತಿರುಗಿಸಿದ್ದೇನೆ. 2-3 ಟೈಪ್ ದೋಸೆನ ನಾನು ಮಾಡಿ ತೋರಿಸಿದ್ದೇನೆ ಇಲ್ಲಿ. ನೀವು ಕೂಡ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಅಪ್ಪಮ್ ಇದು ಸ್ವೀಟ್ ದೋಸೆ. ಈಗ ರೇನಿ ಸೀಸನ್ ಅಲ್ಲ, ಸೊ ಸ್ವಲ್ಪ ಹುಳಿ ಬರಲಿಲ್ಲ ದೋಸೆ. ಇದು ಹುಳಿ ಬಂದರೆ ಇನ್ನೂ ದಪ್ಪಾಗಿ ಬ್ರೆಡ್ ಥರ ಆಗುತ್ತೆ. ನಾನು ಸೋಡಾ ಗಿಡ ಏನು ಹಾಕಿಲ್ಲ. ಸೋಡಾ ಹಾಕಿದ್ರೆ ನನಗೆ ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗುತ್ತೆ. ಅದಕ್ಕೆ ನಾನು ಸೋಡಾ ಎಲ್ಲ ಯೂಸ್ ಮಾಡಿಲ್ಲ ಮನೆಯಲ್ಲಿ ಮಾಡೋದಿದ್ರೆ. ನೋಡಿ, ಇದನ್ನು ನಾನು ತೆಳ್ಳಗೆ ಮಾಡಿದ್ದೇನೆ. ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಕೂಡ ಹಾಕ್ಕೋಬೋದು. ಬಂಡಿಯೆಲ್ಲ ಹೀಗೆ ತಿರ್ಸ್ಕೋಬೋದು. ನೋಡಿ, ನಾನು ಒಂದು ಕೈಯಿಂದ ತಿರುಗಿಸಿ ತೋರಿಸಿದ್ದೇನೆ. ನೋಡಿ, ಸ್ವೀಟ್ ಅಪ್ಪಮ್ ರೆಡಿಯಾಗಿದೆ. ನೀವು ತುಪ್ಪ ಬೆಣ್ಣೆ ಒಟ್ಟಿಗೆ ತಿನ್ಬೋದು, ಚಟ್ನಿ ಒಟ್ಟಿಗೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.